ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ನಿನ್ನ ಜೊತೆ ನನ್ನ ಕತೆ ಸೀರಿಯಲಿನ ಮುಂದಿನ ಸಂಚಿಕೆ ಏನಾಗ್ತಿದೆ ಅಂತ ನೋಡೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಪ್ಲೀಸ್ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಫ್ರೆಂಡ್ಸ್, ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಮೊದಲಿಗೆ ಮನೆಯವರೆಲ್ಲರೂ ಸಹ ಭೂಮಿನ ಬೈತಾ ಇರ್ತಾರೆ. ಆದರೆ ಸಂಗೀತ ಮಾತ್ರ ಭೂಮಿನ ಬಿಟ್ಕೊಡೋದೇ ಇಲ್ಲ. ಆಗ ದೇವಿಯಾನಿ ಬೈತಾ ಇರ್ತಾಳೆ, ನೀನು ರಾಮ ಸೀತೆ ಅಂತ ಆ ಥರ ಎಲ್ಲ ಹೇಳಕ್ಕೆ ಹೋಗಬೇಡ. ನೀನು ಅವಳೇನು ಸೀತೆ ಅಲ್ಲ, ರಾಮನೂ ಅಲ್ಲ ನಿನ್ನ ಮಗ. ಈ ಪರಿಸ್ಥಿತಿಯಲ್ಲಿ ನೀನು ಆ ಥರ ಮಾತು ಹೇಳಬೇಡ. ಅಲ್ಲಿ ಅವಳಿಗೆ ಅವಮಾನ ಆದರೆ ಇಲ್ಲಿ ನಮಗೆಲ್ಲ ಅವಮಾನ ಆಗ್ತಾ ಇದೆ. ಅವಳು ಅಲ್ಲೆಲ್ಲೋ ಅಳ್ತಾ ಇದ್ರೆ ಇಲ್ಲಿ ನಾವೆಲ್ಲ ಅಳ್ತಾ ಇದ್ದೀವಿ. ಅದನ್ನು ಅರ್ಥ ಮಾಡ್ಕೊ. ನೀನು ಅಂಜು ಮೇಲೆ ಸುಮ್ಮನೆ ಕೂಗಾಡಬೇಡ ಅಂತ ಹೇಳ್ತಾ ಇರ್ತಾಳೆ. ಆವಾಗ ಅಂಜು, ಹೌದಮ್ಮ, ಅತ್ತೆಗಿದೆಲ್ಲ ಎಲ್ಲ ಅರ್ಥ ಆಗುತ್ತೆ. ಅವಳು ದೊಡ್ಡ ಫ್ರಾಡ್, ದೊಡ್ಡ ಕಚಡ ಅನ್ನೋಕೆ ಹೋಗಿರ್ತಾಳೆ. ಅಷ್ಟೊತ್ತಿಗೆ ಅಂಜು, ನೀನು ಬಾಯಿ ಮುಚ್ಚು, ನನ್ನ ಸೊಸೆ ಮೇಲೆ ಈ ಥರ ಎಲ್ಲ ಮಾತಾಡಬೇಡ. ಅವಳು ಏನು ಅಂತವ ನನಗೆ ಗೊತ್ತು. ನೀನು ಪುಟ್ಟ ಹುಡುಗಿ, ನೀನು ಇನ್ನೂ ಬಾಳಿ ಬದುಕಬೇಕಾದವಳು. ನಿನ್ನಂಥ ಬಾಯಿಲಿ ಇಂಥ ಮಾತೆಲ್ಲ ಬರಬಾರ್ದಮ್ಮ ಅಂತ ಹೇಳ್ತಾ ಇರ್ತಾಳೆ. ಇನ್ನೊಂದು ಕಡೆ ಭೂಮಿ ಪೊಲೀಸ್ ಸ್ಟೇಷನಲ್ಲಿ ಗೋಗರಿತಾ ಇರ್ತಾಳೆ. ಸಾಹೇಬ್ರೆ, ಇವ್ರು ಸುಳ್ಳು ಹೇಳ್ತಿದ್ದಾರೆ. ನಾನು ಕಜಾಯ ಬೇಕು ಅಂತ ನನಗೆ ಫೋನ್ ಮಾಡಿದ್ರು, ಅದಕ್ಕೋಸ್ಕರ ನಾನು ಬಂದೆ ಅಷ್ಟೇ. ಇಲ್ಲಾಂದರೆ ನಾನು ಇಂಥವಳಲ್ಲ, ಇಂಥ ಕೆಟ್ಟ ಕೆಲಸ ಎಲ್ಲ ನಾನು ಮಾಡೋಳಲ್ಲ. ನಾನು ಯಾರು ಅಂತ ನಿಮಗೆ ಗೊತ್ತಿಲ್ಲ ಸಾಹೇಬ್ರೆ ಅಂತ ಇರ್ತಾಳೆ. ಯಾರಾದರೆ ನನಗೇನಮ್ಮ, ನೀನು ಅಂಥವಳಾಗಿಲ್ಲ ಅಂದರೆ ಯಾಕಮ್ಮ ಇಲ್ಲಿಗೆ ಬಂದೆ ಅಂತ ಸಾಹೇಬ್ರು ಬೈತಾ ಇರ್ತಾರೆ. ಆವಾಗ ಕಾಲು ಇಟ್ಕೊಂಡು ಬೇಡ್ತಾ ಇರ್ತಾಳೆ, ಇವ್ರು ಹೇಳ್ತಿರೋದೆಲ್ಲ ಸುಳ್ಳು, ದಯವಿಟ್ಟು ನನ್ನ ಬಿಟ್ಬಿಡಿ, ಎದಳಮ್ಮ ಮೇಕೆ, ನಾನು ಬಿಡಲ್ಲ ಅಂತ ಹೇಳ್ತಾ ಇರ್ತಾರೆ ಪೊಲೀಸವರು. ಅದಕ್ಕೆ ನೀವು ಬಿಡಲಿಲ್ಲ ಅಂತ ಅಂದರೆ ನಾನು ಕಾಲು ಬಿಡಲ್ಲ, ನನ್ನನ್ನು ಇಲ್ಲಿಂದ ಕಳಿಸ್ಬಿಡಿ, ಇಲ್ಲ ಅಂತಂದರೆ ನಾನು ಇಲ್ಲೇ ಸತ್ತೋಗ್ತೀನಿ ಅಂತ ತುಂಬ ಗೋಗರಿತಾ ಇರ್ತಾಳೆ. ಆವಾಗ ಪೊಲೀಸವರು, ಬನ್ನಿಮ್ಮ ಕರ್ಕೊಂಡೋಗಿ ಇವ್ರನ್ನ ಲಾಕಪ್ಪಿಗೆ ಹಾಕಿ ಅಂತವ ಕರೀತಾರೆ. ಫೀಮೇಲ್ ಪೊಲೀಸ್ ಬಂದುಬಿಟ್ಟು ಕರ್ಕೊಂಡು ಹೋಗ್ತಾ ಇರ್ತಾರೆ. ಹಾಗಾದರೂ ಏನು ಮಾಡಿದ್ರು ಸಹ ಅವಳು ಗೋಗರಿತಾ ಇರ್ತಾಳೆ. ಅಷ್ಟೊತ್ತಿಗೆ ಅಜಿತ್ ಬಂದು ಭೂಮಿ ಅಂತ ಕೂಗ್ತಾನೆ. ಆವಾಗ ಆ ಕ್ಷಣ ಹಿಂತಿರಿ ನೋಡಿ ಸಾಹೇಬ್ರೆ ಇಂಥವ ಓಡ್ ಬಂದು ಹಗ್ ಮಾಡ್ಕೋತಾಳೆ. ಆವಾಗ ಪೊಲೀಸ್ ಎದ್ದು ನಿಂತ್ಕೋತಾನೆ. ಇವ್ರು ಮಿಸ್ಸಸ್ ಅಂತ ಮನಸ್ಸಲ್ಲಿ ಅನ್ಕೊಬಿಡ್ತಾನೆ. ಆಗ ಒಂದು ಕ್ಷಣ ಎಲ್ಲರೂ ಶಾಕ್ ಆಗ್ತಾರೆ. ಭೂಮಿ, ಏನಿದು, ನೀನು ಇಲ್ಲಿ ಯಾಕೆ ಬಂದೆ ಅಂತ ಕೇಳ್ತಾನೆ. ಆವಾಗ ಅವಳು ಕಜಾಯ ತೋರಿಸ್ತಾಳೆ. ಇವರು ಫೋನ್ ಮಾಡಿದ್ರು ಸಾಹೇಬ್ರೆ, ಅದಕ್ಕೆ ನಾನು ಈ ಕಜಾಯ ತೊಗೊಂಡು ಬಂದೆ ಅಂತ ಹೇಳ್ತಾ ಇರ್ತಾಳೆ. ಅವಾಗ ಪೊಲೀಸು, ಸಾರಿ ಸರ್, ನೀವು ಮಿಸ್ಸಸ್, ಇವ್ರು ಯಾರು ಅಂದಾಗ ಮಿಸ್ಸಸ್ ಅಜಿತ್ ನಾರಾಯಣ್ ಅಂತ ಹೇಳ್ತಾ ಇರ್ತಾನೆ. ಆವಾಗ ಸಾರಿ ಸರ್, ನಮಗೆ ಗೊತ್ತಾಗಲಿಲ್ಲ ನಿಮ್ಮ ಮಿಸ್ಸಸ್ ಅಂತವ, ಒಂದು ಕಾಲ್ ಮಾಡಿದರೆ ಸಾಕಿತ್ತು, ನಾನು ನಿಮ್ಮನ್ನು ಬಿಟ್ಟು ಕಳಿಸ್ತಿದ್ದೆ ಇವ್ರನ್ನ, ಬನ್ನಿ ಮೇಡಮ್ ಸೈನ್ ಮಾಡಿ ಅಂತ ಹೇಳ್ತಾನೆ. ಅವಾಗ ಹೋಗಿ ಸೈನ್ ಮಾಡ್ತಾ ಇರ್ತಾಳೆ. ಸರಿ ಆಯಿತು ಬಾ ಹೋಗೋಣ ಅಂದ್ಬಿಟ್ಟು ಕರ್ಕೊಂಡು ಅಜಿತ್ ಅಲ್ಲಿಂದ ಹೊರಡ್ತಾನೆ. ಇನ್ನೊಂದು ಕಡೆ ದೇವಿಯಾನಿ ಮತ್ತು ಅಂಜನಾ ಇಬ್ಬರು ಮಾತಾಡ್ಕೊತಾ ಇರ್ತಾರೆ. ಅಂಜನಾ ಹೇಳ್ತಾಳೆ, ಮಾಮ್ ಇದೆಲ್ಲ ನಿಮ್ಮಿಂದನಾ, ನೀವು ಈ ಥರ ಮಾಡಿದ್ರಿ ಅಂತ ನನಗೆ ಅಂದ್ಕೊಳ್ಳೋಕ್ಕೆ ಆಗ್ತಿಲ್ಲ, ಒಳ್ಳೆ ಕೆಲಸ ಮಾಡಿದ್ರಿ ಮಾಮ್ ಅಂತ ಹೇಳ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಒಂದು ಕಾಲ್ ಬರುತ್ತೆ. ಅಜಿತ್ ಇನ್ಫ್ಲೂಯೆನ್ಸಿಂದವ ಬಿಡಿಸ್ಕೊಂಡು ಹೋಗ್ತಿದ್ದಾನೆ ಭೂಮಿನ ಅಂತ. ಆಗ ಒಂದು ಕ್ಷಣ ಶಾಕ್ ಆಗ್ತಾಳೆ. ಯಾರಮ್ಮ ಅಂತ ಹೇಳ್ತಾ ಇರ್ತಾಳೆ. ಲತಾ ಅಂತ ನನಗೆ ಗೊತ್ತಿರೋರು, ನಿನಗೆ ಯಾಕೆ ಅದನ್ನೆಲ್ಲ ತಲೆ ಕೆಡಿಸ್ಕೋಬೇಡ, ನೀನು ಹೋಗಿ ಅಜ್ಜಿ ಹತ್ರ ಫಿಟ್ಟಿಂಗ್ ಇಡು, ಹೇಗೆ ಭೂಮಿನ ಹೊರಗಡೆ ಕಳಿಸ್ಬೇಕು ಅಂತ ಯೋಚನೆ ಮಾಡು, ಹೋಗು ಅಂತ. ಇನ್ನೊಂದು ಕಡೆ ಸಂಗೀತಗೆ ಶ್ರವಣ್ ಕಾಲ್ ಮಾಡಿಬಿಟ್ಟು, ಏನಕ್ಕ ಇದು ಈ ಥರ ನ್ಯೂಸ್ ಬರ್ತಾ ಇದೆ, ಹುಡುಗಿ ಕೆಟ್ಟವಳು ಅಂತ ಗೊತ್ತಿತ್ತು, ಆದರೆ ಈ ಮಟ್ಟಕ್ಕೆ ಇಳ್ತಾಳೆ ಅಂತ ಗೊತ್ತಿರಲಿಲ್ಲ ಅಂತ ಹೇಳ್ತಾ ಇರ್ತಾನೆ. ಅವಾಗ ಕೋಪ ಮಾಡ್ಕೊಂಡು ಸಂಗೀತ, ನೀನು ಇದೇ ರೀತಿ ಹೇಳ್ತೀಯೇನೋ, ಇಡೋ ಫೋನ್ ಅಂತ ಕಟ್ ಮಾಡಿ ಅಳ್ತಾ ಕೂತಿರ್ತಾಳೆ. ಈ ಕಡೆ ಅಂಜನಾ ಬಂದುಬಿಟ್ಟು, ಅಜ್ಜಿ ಏನಜ್ಜಿ ಈ ಥರ ಆಯಿತು, ಒಳ್ಳೆ ಸೂತ್ಕುದ್ ಮನೆ ಥರ ಇದೆಯಲ್ಲ ಅಜ್ಜಿ ನಮ್ಮ ಮನೆ, ನಾವೆಲ್ಲ ಹೆಂಗಿದ್ವಿ, ಇವಳಿಂದ ಹೆಂಗಾಯಿತು ಅಂತ ಹೇಳ್ತಾ ಇರ್ತಾರೆ. ಅಜ್ಜಿ ಮನೆಯೆಲ್ಲ ಮೈಲಿಗೆ ಆಗಿದೆ ಅಜ್ಜಿ, ಹೋಗ್ಬಿಟ್ಟು ನಾವು ಸ್ನಾನ ಮಾಡೋಣ ಅಜ್ಜಿ ಅಂತ ಹೇಳ್ತಾ ಇರ್ತಾಳೆ. ಅವಾಗ ರಮಣ ಹೇಳ್ತಾನೆ, ಸ್ನಾನ ಮಾಡಿದರೆ ಮೈಲಿಗೆ ಹೋಗ್ಬೋದಮ್ಮ, ಆದರೆ ಮನಸ್ಸಿಗಾಗಿರೋ ಮೈಲಿಗೆನ ಹೇಗೆ ನಾವು ಹೋಗ್ಸೋದು ಅಂತ ಹೇಳ್ತಾ ಇರ್ತಾನೆ. ಅದಕ್ಕೊಂದು ಉಪಾಯ ಇದೆ ಅಂತ ಅಂಜನಾ ಹೇಳ್ತಾ ಇರ್ತಾಳೆ. ಅವಾಗ ಅಜ್ಜಿ ಏನದು ಅಂತ ಕೇಳ್ತಾಳೆ. ಅದಕ್ಕೆ ಬಂದಿರೋ ಗ್ರಹಣನ ನಾವು ಹಾಗೆ ಹೋಗಿಸ್ಬಿಟ್ರೆ 1-2 ದಿನ ಅಳ್ತಾನೆ ಅಜಿತ್ ಅಷ್ಟೇ, 3 ದಿನ ಸರಿ ಆಗ್ತಾನೆ, ಅವಳನ್ನ ಮನೆ ಬಿಟ್ಟು ಓಡಿಸೋಣ ಅಂತ ಹೇಳ್ತಾ ಇರ್ತಾಳೆ. ಅದನ್ನೆಲ್ಲ ಡಿಸೈಡ್ ಮಾಡೋಕ್ಕೆ ನೀನು ಯಾರು ಅಂತ. ನಾನೇನು ಮಾಡಲ್ಲ ಅತ್ತೆ, ಆದರೆ ನೀವೆಲ್ಲ ಡಿಸೈಡ್ ಮಾಡಿ ಅಂತ ಹೇಳ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಗಾಡಿ ಸೌಂಡ್ ಆಗುತ್ತೆ. ಆಗ ಸಂಗೀತ ಹೊರಗಡೆಗೆ ಓಡಿ ಬರ್ತಾ ಇರ್ತಾಳೆ. ಮನೆಯವರೆಲ್ಲ ಬರ್ತಾರೆ. ಆಗ ಅಜಿತ್ ಭೂಮಿ ಬರ್ತಾ ಇರ್ತಾರೆ. ಭೂಮಿನ ನೋಡಿಬಿಟ್ಟು ಸಂಗೀತ ಕೈ ಹಿಡ್ಕೋತಾಳೆ. ಹಾಗೆ ಕಣ್ಣೀರು ಹಾಕ್ತಾ ಇರ್ತಾಳೆ ಭೂಮಿ. ಅವಾಗ ಅಜಿತ್ ಸಮಾಧಾನ ಮಾಡ್ಕೊತ ಹೇಳ್ತಾ ಇರ್ತಾನೆ. ಅವಾಗ ಅಂಜನಾ ಬೈತಾ ಇರ್ತಾಳೆ, ಬಂದ್ಬಿಟ್ಲು, ಎಂಥ ಕೆಲಸ ಮಾಡಿಬಿಟ್ಟು ಮತ್ತೆ ವಾಪಸ್ ನಮ್ಮ ಮನೆಗೆ ಬಂದಾಳೆ, ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ವಾ ಅಜ್ಜಿ, ಫಸ್ಟ್ ಇವಳಿಗೆ 2 ಬಿಟ್ಬಿಟ್ಟು ಕಳಿಸಿ ನಮ್ಮ ಮನೆಯಿಂದ, ಇವಳು ಗ್ರಹಣ ಹಿಡಿದಿದೆ ಹೋಗ್ಲಿ ಇವಳು ಅಂತ ಬೈತಾ ಇರ್ತಾಳೆ. ಅವಾಗ ಅಜಿತ್ ನಡಿ ಭೂಮಿ ಅಂತ ಅವಳಿಗೆ ಕರ್ಕೊಂಡು ಹೋಗ್ತಾ ಇರ್ತಾನೆ. ನಿಂತ್ಕೊಂತ ಅಜ್ಜಿ ಹೇಳ್ತಾಳೆ, ನೀನು ಒಳಗಡೆ ಬರಬೇಡ, ಸಂಸಾರಸ್ತು ಮನೆ ಇದು, ನಿನ್ನಂಥವ್ರು ಈ ಮನೆಗಳಿಗೆ ಬರಬಾರ್ದು, ಮಾನ ಮರ್ಯಾದೆಲ್ಲ ಕಳ್ಕೊಬಂದಿದ್ಯಾ, ಬರಬಾರ್ದು ಅಂತ ಹೇಳ್ತಾ ಇರ್ತಾಳೆ. ಆವಾಗ ಅಜಿತ್ ಹೇಳ್ತಾನೆ, ಅಜ್ಜಿ ನೀವು ಸುಮ್ಮನೆ ಕೂತ್ಕೊಳ್ಳಿ, ಪ್ರತ್ಯಕ್ಷ ಕಂಡು ಪ್ರಾಮಾಣಿಸಿ ನೋಡಬೇಕು, ನೀವೇನೇನೋ ಹೇಳಬೇಡಿ ನನ್ನ ಹೆಂಡತಿ ಬಗ್ಗೆ ಅಂತ ಹೇಳ್ತಾ ಇರ್ತಾನೆ. ಹಾಗಾದರೆ ನೀನು ಅದನ್ನು ಪ್ರೂಫ್ ಮಾಡಿ ತೋರಿಸು ಅಂತ ಅಜ್ಜಿ ಬೈತಾ ಇರ್ತಾಳೆ. ಆಯಿತು, 1 ವಾರ ಟೈಮ್ ಕೊಡಿ, ಅದನ್ನು ನಾನು ಪ್ರೂಫ್ ಮಾಡಿ ತೋರಿಸ್ತೀನಿ, ಇದು ನನ್ನ ಹೆಂಡತಿ ಮಾನದ ಪ್ರಶ್ನೆ, ನಂದು ಸ್ವಾಭಿಮಾನದ ಪ್ರಶ್ನೆ, ನಾನು ತೋರಿಸ್ತೀನಿ ಅಂತ ಅಜಿತ್ ಹೇಳ್ತಾ ಇರ್ತಾನೆ. ನೀನೇನಾದ್ರು ತೋರಿಸ್ಲಿಲ್ಲ ಅಂದರೆ ಮನೆಯಿಂದ ಆಚೆ ಕಳಿಸ್ಬೇಕು ಅಂತ ಅಂಜನಾ ಹೇಳ್ತಾ ಇರ್ತಾಳೆ. ಆವಾಗ ಅಜಿತ್, ನಾನು ಹುಡುಕ್ತೀನಿ, ಪ್ರೂಫ್ ಸಮೇತ ತಂದೆ ತರ್ತೀನಿ, ಇಲ್ಲಾಂದರೆ ನಾನೇನು ಮನೆ ಬಿಟ್ಟು ಅವಳನ್ನ ಕಳಿಸ್ತೀನಿ ಅಂತ ಹೇಳ್ತಾನೆ. ಬಾ ಈಗ ಒಳಗಡೆ ಅಂತವ ಭೂಮಿನ ಕರಿತಾನೆ. ಅಲ್ಲಿ ಹೋಗಿ ಬಂದಿರೋ ಈ ಕಾಲನ್ನ ನಾನು ಮತ್ತೆ ಈ ಮನೆಗೆ ತುಳಿಯಲ್ಲ, ಸ್ನಾನ ಮಾಡ್ಕೊಂಡು ತುಳಿತೀನಿ, ನನಗೆ ತಣ್ಣೀರು ಹಾಕಿ ಮೇಲೆ ಅಂತ ಹೇಳ್ತಾ ಇರ್ತಾಳೆ. ಬೇಡಮ್ಮ ಬೇಡ ಅಂತ ಸಂಗೀತ ಹೇಳ್ತಾ ಇರ್ತಾಳೆ. ಆದರೂ ಸಹ ನಾನೆಲ್ಲ ಕಷ್ಟ ನಿನ್ನನ್ನು ಹಂಚ್ಕೋತೀನಿ, ನಿನ್ನ ಕಷ್ಟ ಸುಖ ಎಲ್ಲನೂ ಅಂದ್ಬಿಟ್ಟು ಅಜಿತ್ತು ತಲೆ ಮೇಲೆ ನೀರು ಸುರಿತಾ ಇರ್ತಾನೆ. ಸುರಿದ್ಬಿಟ್ಟು ಮನೆ ಒಳಗಡೆ ಕರ್ಕೊಂಡು ಹೋಗ್ತಾನೆ. ಇಲ್ಲಿಗೆ ಈ ವಿಡಿಯೋ ಮುಕ್ತಾಯವಾಗ್ತದೆ. ಈ ವಿಡಿಯೋ